ಸಿಂಗಪುರ್ ಚಿಕ್ಕ ದೇಶ. ನಮ್ಮ ದೇಶದ ಅನೇಕ ನಗರಗಳಿಗಿಂತಲೂ ಚಿಕ್ಕದು. ದೊಡ್ಡ ನದಿಗಳಿಲ್ಲ, ಅಪಾರ ಖನಿಜ ಸಂಪತ್ತಿಲ್ಲ, ತೈಲವಿಲ್ಲ, ಬೃಹತ್ ಸಂಖ್ಯೆಯೂ ಇಲ್ಲ. ಆದರೂ ಇವತ್ತು ವಿಶ್ವದ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಸಿಂಗಪುರ್ ಕೂಡ ಒಂದು. ಹೇಗೆ? ಅದೃಷ್ಟನಾ? ಅಲ್ಲ, ಅದರ ಎಫಿಷಿಯನ್ಸಿ ಮೈಂಡ್ ಸೆಟ್ ಇಂದ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ನೋಡಿ, ಈ ಚಿಕ್ಕ ದೇಶ ಜಗತ್ತಿಗೆ ನೀಡಿರುವ ಕೆಲವು ಪ್ರಮುಖ ಬ್ರ್ಯಾಂಡ್ಗಳು ಮತ್ತು ಸಂಸ್ಥೆಗಳು. ಸಿಂಗಪುರ್ ಏರ್ಲೈನ್ಸ್, ಡಿಬಿಎಸ್ ಬ್ಯಾಂಕ್, ಗ್ರಾಬ್, ಸಿ ಲಿಮಿಟೆಡ್, ಕ್ಯಾಪಿಟಲ್ಯಾಂಡ್. ಈ ಕಂಪನಿಗಳನ್ನ ಗಮನಿಸಿದ್ರೆ ಒಂದು ವಿಚಾರ ಸ್ಪಷ್ಟವಾಗುತ್ತೆ. ಅವು ದೊಡ್ಡದಾಗಲು ಕಾರಣ ಅವುಗಳ ಬಳಿ ಇರುವ ಹೆಚ್ಚು ಸಂಪನ್ಮೂಲಗಳಲ್ಲ, ಇದ್ದ ಸಂಪನ್ಮೂಲಗಳನ್ನ ಅತ್ಯಂತ ಸಮರ್ಥವಾಗಿ ಬಳಸಿಕೊಂಡ ಕಾರಣಕ್ಕಾಗಿ. ಇದೇ ಸಿಂಗಪುರ್ ಮೈಂಡ್ ಸೆಟ್. ಸಿಂಗಪುರ್ ಬಂದರು ಅಂದ್ರೆ ಜಗತ್ತಿನ ಅತ್ಯಂತ ಬ್ಯುಸಿ ಬಂದರುಗಳಲ್ಲಿ ಒಂದು. ಸಿಂಗಪುರ್ ಏರ್ಲೈನ್ಸ್ ಅಂದ್ರೆ ವಿಶ್ವದ ಅತ್ಯುತ್ತಮ ವಿಮಾನಯಾನ ಸಂಸ್ಥೆಗಳಲ್ಲಿ ಒಂದಾಗಿದೆ. ಡಿಬಿಎಸ್ ಬ್ಯಾಂಕ್ ಅಂದ್ರೆ ಜಾಗತಿಕ ಮಟ್ಟದ ಬ್ಯಾಂಕ್ ಆಗಿ ಬೆಳೆದಿದೆ. ಯಾಕೆ? ಒಂದೇ ಕಾರಣ, ಎಫಿಷಿಯನ್ಸಿ. ಸಿಂಗಪುರ್ ಜಗತ್ತಿಗೆ ಕಲಿಸಿದ ಅತಿ ದೊಡ್ಡ ಬಿಸ್ನೆಸ್ ಪಾಠ ಏನ್ ಗೊತ್ತಾ? ಇಟ್ ಈಸ್ ನಾಟ್ ಅಬೌಟ್ ಹ್ಯಾವಿಂಗ್ ಮೋರ್, ಇಟ್ ಈಸ್ ಅಬೌಟ್ ಯೂಸಿಂಗ್ ಬೆಟರ್. ಅಂದ್ರೆ ಹೆಚ್ಚು ಇರೋದು ಮುಖ್ಯ ಅಲ್ಲ, ಇದ್ದದ್ದನ್ನ ಅತ್ಯುತ್ತಮವಾಗಿ ಬಳಸೋದು ಮುಖ್ಯ. ನೆನ್ಪಿಟ್ಕೊಳ್ಳಿ, ಅಮೆರಿಕ ದೊಡ್ಡ ಕನಸನ್ನ ಕಾಣೋದು ಕಲಿಸಿತು, ಚೀನಾ ವೇಗವಾಗಿ ಕಾರ್ಯಗತಗೊಳಿಸೋದನ್ನ ಕಲಿಸಿತು, ಜಪಾನ್ ಗುಣಮಟ್ಟವನ್ನ ಕಲಿಸಿದ್ರೆ ಜರ್ಮನಿ ಸಿಸ್ಟಮ್ ಅನ್ನ ಕಲಿಸಿತು, ಇಸ್ರೇಲ್ ಸಮಸ್ಯೆಗಳನ್ನ ಅವಕಾಶಗಳನ್ನಾಗಿ ಪರಿವರ್ತಿಸೋದು ಕಲಿಸಿತು. ಆದರೆ ಸಿಂಗಪುರ್ ಸಂಪನ್ಮೂಲಗಳನ್ನ ಸಂಪತ್ತಾಗಿ ಸೃಷ್ಟಿಸೋದಲ್ಲ, ಸಾಮರ್ಥ್ಯವೇ ಸಂಪತ್ತನ್ನ ಸೃಷ್ಟಿಸುತ್ತೆ ಅನ್ನೋದನ್ನ ಕಲಿಸಿದೆ. ಸೊ ಆದ್ದರಿಂದ ಇವತ್ತಿನಿಂದ ನಿಮ್ಮ ಬಳಿ ಇಲ್ಲದಿರೋದನ್ನ ಎಣಿಸೋದನ್ನ ಬಿಡಿ, ನಿಮ್ಮ ಬಳಿ ಇರುವುದನ್ನ ಗರಿಷ್ಠ ಮಟ್ಟದಲ್ಲಿ ಬಳಸಲು ಆರಂಭಿಸಿ. ಯಾಕೆಂದ್ರೆ ಒಂದು ಪುಟ್ಟ ದೇಶವನ್ನ ವಿಶ್ವದ ದೈತ್ಯರನ್ನಾಗಿ ಮಾಡಿದ್ದು ಅವರ ಭೂ ಪ್ರದೇಶವಲ್ಲ, ಎಫಿಷಿಯನ್ಸಿ ಮೈಂಡ್ ಸೆಟ್. ಸೊ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.